Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 1.3ರ ಲೆಕ್ಕಗಳನ್ನು ನೋಡುವ. ಮೊದಲಿಗೆ ಗುಣಾಕಾರದ ಸಂಖ್ಯೆಗಳ ನಿಯಮವನ್ನು ತಿಳ್ಕೊಳ್ಳುವ. ಪರಿವರ್ತನೀಯ ಗುಣ ಇದು ನೋಡಿ ಹೇಗಿರುತ್ತಂದ್ರೆ a ಗುಣಿಸು b ಸಮ b ಗುಣಿಸು a ರೂಪದಲ್ಲಿರುತ್ತೆ. ಅಂದ್ರೆ 2 ಗುಣಿಸು 3 ಸಮ 3 ಗುಣಿಸು 2 2 3 6 3 2 6. ಹಾಗೆ ಸಹವರ್ತನೀಯ ಗುಣ ನೋಡಿ ಬ್ರಾಕೆಟ್ a ಗುಣಿಸು b ಬ್ರಾಕೆಟ್ ಕ್ಲೋಸ್ ಗುಣಿಸು c ಸಮ a ಗುಣಿಸು ಬ್ರಾಕೆಟ್ b ಗುಣಿಸು c ಈ ರೂಪದಲ್ಲಿರುತ್ತೆ. ಇನ್ನು ಅನನ್ಯತಾ ಗುಣ ಹೇಗಿರುತ್ತಂದ್ರೆ a ಗುಣಿಸು 0 ಸಮ 0 0 ಗುಣಿಸು a ಸಮ 0 0 ಇಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಉತ್ತರ ಎಷ್ಟು ಬರುತ್ತೆ? ನಮಗೆ 0 ಬರುತ್ತೆ. ಅಭ್ಯಾಸ ಲೆಕ್ಕಗಳನ್ನು ನೋಡುವ. ಮೊದಲನೇದು ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. 3 ಗುಣಿಸು -1 ಸಂಖ್ಯೆಗಳನ್ನು ಗುಣಿಸುವ. 3 1 3 ಪ್ಲಸ್ ಗುಣಿಸು ಮೈನಸ್ ಮೈನಸ್ ಉತ್ತರ ಎಷ್ಟು? -3. V1 ನೋಡಿ -1 ಗುಣಿಸು 225 225 225 ಮೈನಸ್ ಗುಣಿಸು ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಮೈನಸ್ ಗುಣಿಸು ಪ್ಲಸ್ ಸಮ ಮೈನಸ್ 225. ನೆಕ್ಸ್ಟ್ ನೋಡಿ 21 30 ಎಷ್ಟು? 3 1 3 3 2 6 0ಯನ್ನು ಹಾಗೆ ಬರ್ಕೊಳ್ವಾ. ಎಷ್ಟಾಯಿತು? 630 ಆಯಿತು. ಮೈನಸ್ ಗುಣಿಸು ಮೈನಸ್ ಪ್ಲಸ್ 630. ಈ 316 1 316 ಮೈನಸ್ ಗುಣಿಸು ಮೈನಸ್ ಪ್ಲಸ್ ಪ್ಲಸ್ 316. ನೆಕ್ಸ್ಟ್ ನೋಡಿ -15 ಗುಣಿಸು 0 0 0ಇಂದ ಎಷ್ಟೇ ದೊಡ್ಡ ಅಂಕಿಯನ್ನು ಗುಣಿಸಿದ್ರೂ ಕೂಡ ಉತ್ತರ ನಮಗೆ 0 ಸಿಗುತ್ತೆ. -15 ಗುಣಿಸು 0 ಸಮ 0 0 ಗುಣಿಸು -18 ಸಮ 0 ಉತ್ತರ ಎಷ್ಟು? 0. 12 ಗುಣಿಸು 11 12 11 132 ಗುಣಿಸು 10 ಎಷ್ಟಾಯಿತು? 1320 ಆಯಿತು. ಮೈನಸ್ ಗುಣಿಸು ಮೈನಸ್ ಪ್ಲಸ್ ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ ಎಷ್ಟಾಯಿತು ಉತ್ತರ? ಹಾಗಾದರೆ 1320. 6 3 18 18 9 162 ಮೈನಸ್ ಗುಣಿಸು ಮೈನಸ್ ಪ್ಲಸ್ ಪ್ಲಸ್ ಗುಣಿಸು ಪ್ಲಸ್ 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 162. 5 4 20 20 ಗುಣಿಸು 18 ಎಷ್ಟಾಯಿತು? 360 ಆಯಿತು. ಮೈನಸ್ ಗುಣಿಸು ಮೈನಸ್ ಪ್ಲಸ್ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಎಷ್ಟು ಬಂತು ಉತ್ತರ? -360. 1 2 2 2 3 6 6 4 24 ಮೈನಸ್ ಗುಣಿಸು ಮೈನಸ್ ಪ್ಲಸ್ ಪ್ಲಸ್ ಗುಣಿಸು ಮೈನಸ್ 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 ಗುಣಿಸು ಪ್ಲಸ್ ಮೈನಸ್ ಉತ್ತರ ಎಷ್ಟು ಬಂತು? -24. 6 3 18 18 2 36 36 ಮೈನಸ್ ಗುಣಿಸು ಮೈನಸ್ ಪ್ಲಸ್ ಪ್ಲಸ್ ಗುಣಿಸು ಮೈನಸ್ 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 ಗುಣಿಸು ಮೈನಸ್ ಪ್ಲಸ್ ಉತ್ತರ ಎಷ್ಟು ಬಂತು? +36. ಮುಂದಿನ ಅವುಗಳನ್ನು ಪರೀಕ್ಷಿಸಿ. ಇಲ್ಲಿ ಎ ಮತ್ತು ಬಿ ಯಲ್ಲಿ ಗುಣಾಕಾರದ ಸಹವರ್ತನೀಯ ಗುಣ ಇರುವಂತಹ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇವುಗಳು ಸರಿಯಾಗಿವೆ ಎನ್ನುವುದನ್ನು ಪರೀಕ್ಷಿಸಬೇಕು. 18 ಗುಣಿಸು 7 ಕೂಡಿಸು -3 ಹಾಗೆ 18 ಗುಣಿಸು 7 ಪ್ಲಸ್ 18 ಗುಣಿಸು -3 ಇವುಗಳನ್ನು ಬಿಡಿಸುವ. ಮೊದಲಿಗೆ ಸ್ಕ್ವೇರ್ ಬ್ರಾಕೆಟ್ ಒಳಗಿರುವುದನ್ನು ಮಾಡಿಕೊಳ್ಳುವ. 7 ಪ್ಲಸ್ ಗುಣಿಸು ಮೈನಸ್ ಮೈನಸ್ಸು 7 - 3 ಹಾಗೆ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಗುಣಿಸು 18. ಹಾಗಾದರೆ ಮಕ್ಕಳೇ 7ರಲ್ಲಿ 3 ಕಳೆದ್ರೆ 4 ಗುಣಿಸು 18. ಇಲ್ಲಿ ದೊಡ್ಡ ಅಂಕಿಯ ಚಿಹ್ನೆ ಪ್ಲಸ್ಸೇ ಇದೆ, ಹಾಗಾಗಿ ಪ್ಲಸ್. ಓಕೆ, 18 4 72 ಉತ್ತರ ಎಷ್ಟು ಬಂತು ನಮಗೆ? ಇಲ್ಲಿ 72 ಬಂತೆ. ಹೀಗೆ 18 ಗುಣಿಸು 7 126 18 7 126 ಮಧ್ಯದಲ್ಲಿ ಕೂಡಿಸು ಚಿಹ್ನೆ ಇದೆ. 18 ಗುಣಿಸು 3 18 3 24 ನೋಡಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಯ್ತಾ. 126 ಮೈನಸ್ ಇಂಟು ಪ್ಲಸ್ -54 ಇದೆರಡನ್ನು ಕಳಿವ. 126ರಲ್ಲಿ 54 ಕಳೆದಾಗ 72 ಉತ್ತರ ಬರುತ್ತೆ. ಚಿಹ್ನೆ ಕೂಡಿಸು, ಯಾಕೆಂದರೆ ದೊಡ್ಡ ಅಂಕಿ ಚಿಹ್ನೆ ಏನಿದೆ? ಕೂಡಿಸು ಇದೆ, ಹಾಗಾಗಿ +72. ಹಾಗಾದರೆ ಇವೆರಡುಗಳು ಸಮವಾಗಿದೆ. ಇದು ಗುಣಾಕಾರದ ಸಹವರ್ತನೀಯ ಗುಣವನ್ನು ಪ್ರತಿನಿಧಿಸುತ್ತದೆ. ಇವನ್ ನೋಡಿ -21 ಗುಣಿಸು ಬ್ರಾಕೆಟ್ -4 ಪ್ಲಸ್ -6 ಬ್ರಾಕೆಟ್ ಕ್ಲೋಸ್ ಸಮ -21 ಗುಣಿಸು -4 ಪ್ಲಸ್ -21 ಗುಣಿಸು -6 ನೋಡಿ -4 ಮತ್ತು -6 ಸಮಚಿಹ್ನೆಗಳಿದ್ದಾಗ ಅವುಗಳನ್ನು ಕೂಡಬೇಕು. ಎಷ್ಟಾಯಿತು? 6 × 4 10 ಚಿಹ್ನೆ ಮೈನಸ್. -21 ಗುಣಿಸು -10 ಎಷ್ಟು ಬರುತ್ತಂದರೆ +210. ಯಾಕೆಂದರೆ 21 10 210 ಮೈನಸ್ ಗುಣಿಸು ಮೈನಸ್ ಪ್ಲಸ್. ಈಚೆಗೆ ನೋಡಿ -21 ಗುಣಿಸು 4 21 4 84 ಮೈನಸ್ ಗುಣಿಸು ಮೈನಸ್ ಪ್ಲಸ್ 84. ಇನ್ನು 21 6 126 ಮೈನಸ್ ಗುಣಿಸು ಮೈನಸ್ ಪ್ಲಸ್. ಈಗ 126 ಮತ್ತು 84 ಕೂಡಿಸಿದಾಗ 210 ಉತ್ತರ ಬಂತು. ಹಾಗಾದರೆ ಇವುಗಳು ಸಮವಾಗಿದೆ. ಮೂರನೇದು ನೋಡಿ ಯಾವುದೇ ಪೂರ್ಣಾಂಕ ಎಗೆ ಅಂದರೆ ಯಾವುದೇ ಒಂದು ಪೂರ್ಣಾಂಕವನ್ನು ಎ ಅಂತ ಪ್ರತಿನಿಧಿಸಿದರೆ -1 ಗುಣಿಸು ಎ ಯಾವುದಕ್ಕೆ ಸಮವಾಗುತ್ತೆ? 1a ಸಮ -aಗೆ ಸಮವಾಗುತ್ತೆ. ನೆಕ್ಸ್ಟು ಎರಡನೇ ನೋಡಿ -1ರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ.
-1 ಗುಣಿಸು 22 ಸಮ 22. 22 ಅಂದ್ಲ 22 ಮೈನಸ್ ಗುಣಿಸು ಮೈನಸ್ ಪ್ಲಸ್ 22. 37 ಅಂದ್ಲ 37 ಪ್ಲಸ್ ಗುಣಿಸು ಮೈನಸ್ ಮೈನಸ್ 37. ನೆಕ್ಸ್ಟ್ 0 ನೋಡಿ, 0 ಇಂದ -1 ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟು ಬರುತ್ತೆ? 0 ಬರುತ್ತೆ. 0 ಗುಣಿಸು -1 ಸಮ 0. ಹಾಗಾದ್ರೆ ಗುಣಲಬ್ಧಗಳು ಎಗೆ +22, ಬಿಗೆ -37, ಹಾಗೆ ಸಿಗೆ 0 ಉತ್ತರ ಬರುತ್ತೆ. 4ನೇದು ನೋಡಿ, -1 ಗುಣಿಸು 5. ಇದರಿಂದ ಆರಂಭಿಸಿ -1 ಗುಣಿಸು -1 ಸಮ 1 ಈ ವಿನ್ಯಾಸವನ್ನ ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ. -1 ಗುಣಿಸು 5 ಸಮ -5 ಇಲ್ಲಿಂದ ಪ್ರಾರಂಭಿಸಬೇಕಲ್ವಾ? ಇವಾಗ ಗುಣಿಸುವ. -1 ಗುಣಿಸು 4 ಸಮ -4, -1 ಗುಣಿಸು 3 ಸಮ -3, -1 ಗುಣಿಸು 2 ಸಮ -2, -1 ಗುಣಿಸು 1 ಸಮ -1, -1 ಗುಣಿಸು 0 ಸಮ 0, -1 ಗುಣಿಸು -1 ಸಮ 1. 1 1 ಮೈನಸ್ ಇಂಟು ಮೈನಸ್ +1. ಹಾಗಾದ್ರೆ -1 ಗುಣಿಸು 1 ಈ ವಿನ್ಯಾಸವನ್ನು ಸೂಚಿಸುವಂತಹ ವಿವಿಧ ಗುಣಲಬ್ಧಗಳು ಇವುಗಳೇ. ಇದು ಸೂಕ್ತವಾದ ಗುಣಧರ್ಮಗಳನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ. A1 ನೋಡಿ, 26 ಗುಣಿಸು -48 ಕೂಡಿಸು -48 ಗುಣಿಸು -36. ನೋಡುವ, 26 ಗುಣಿಸು -48 -1248 ಬರುತ್ತೆ, ಕೂಡಿಸು -48 ಗುಣಿಸು -36 ಪ್ಲಸ್ 1728 ಉತ್ತರ ಬರುತ್ತೆ. ಹಾಗಾದ್ರೆ ಇವುಗಳಲ್ಲಿ ಒಂದು ಕಳೆ ಚಿಹ್ನೆ, ಒಂದು ಕೂಡಿಸು ಚಿಹ್ನೆ ಇದೆ. ಹಾಗಾಗಿ 1728 1248 ಕಳೆದಾಗ ಉತ್ತರ ಎಷ್ಟು ಬರುತ್ತೆ? 480. ದೊಡ್ಡ ಅಂಕಿಯ ಚಿಹ್ನೆ ಪ್ಲಸ್. ನೆಕ್ಸ್ಟ್ ನೋಡಿ, 8 ಗುಣಿಸು 53 ಗುಣಿಸು -125. 8 53 424 ಮಕ್ಕಳೇ. ಹಾಗೆ 424 ಗುಣಿಸು -125 ಮಾಡಿದಾಗ ಉತ್ತರ ನಮಗೆ -53,000 ಸಿಗತ್ತೆ. C1 ನೋಡಿ, 15 ಗುಣಿಸು -25, 15 25 375. ಇಲ್ಲೆಷ್ಟಾಯಿತು? ಮೈನಸ್ ಗುಣಿಸು ಪ್ಲಸ್ ಎಷ್ಟಾಯಿತು? -375. ಹಾಗೆ 375 ಗುಣಿಸು 4 ಮಾಡಿದಾಗ 1500 ಉತ್ತರ ಸಿಗತ್ತೆ. ಮೈನಸ್ ಗುಣಿಸು ಮೈನಸ್ ಪ್ಲಸ್ 1500. ಹಾಗೆ 1500ಕ್ಕೆ 10ರಿಂದ -10ರಿಂದ ಗುಣಿಸಿದಾಗ 15,000 ಉತ್ತರ ಸಿಗತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಉತ್ತರ ಎಷ್ಟು? -15,000. D1 ನೋಡಿ, -41 ಗುಣಿಸು 102. 41 ಗುಣಿಸು 102ರ ಉತ್ತರ 4182 ಸಿಗತ್ತೆ. ಮೈನಸ್ ಗುಣಿಸು ಪ್ಲಸ್ ಮೈನಸ್ -4182. ಇನ್ನು E1 ನೋಡಿ, 625 ಗುಣಿಸು -35. ಅವಾಗ ಉತ್ತರ ಎಷ್ಟು ಬರುತ್ತೆ ಅಂದರೆ -21,875 ಬರುತ್ತೆ. ಇನ್ನು ಕೂಡಿಸು 625 ಗುಣಿಸು 65. ಇದಕ್ಕೆ ಉತ್ತರ ಎಷ್ಟು ಬರುತ್ತೆ ಅಂದರೆ -40,625 ಉತ್ತರ ಬರುತ್ತೆ. ಉತ್ತರ ಸಿಗತ್ತಂದರೆ 62,500 ಉತ್ತರ ಸಿಗತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಇರುವ ಕಾರಣ ಇಲ್ಲಿ -62,500. ನೆಕ್ಸ್ಟ್ ನೋಡಿ, 7 ಗುಣಿಸು 50 ಕಳೆ 2. ಮೊದಲಿಗೆ 50 ಕಳೆ 2 ಅಂದರೆ ಎಷ್ಟಾಯಿತು ಮಕ್ಕಳೇ? 7 ಗುಣಿಸು 48 ಆಯಿತು. ನೋಡಿ, 7 ಗುಣಿಸು 48, 48 7 336. ಇಲ್ಲಿ ಮೈನಸ್ ಇದ್ದಾಗ ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ ಇದೆ, ಹಾಗಾಗಿ +48. ಇಲ್ಲಿ ಯಾವುದೇ ರೀತಿಯ ಚಿಹ್ನೆಗಳಿಲ್ಲ ಅಂದರೆ +336. ನೆಕ್ಸ್ಟ್ ನೋಡಿ, -17 ಗುಣಿಸು -29. 17 29 493 ಬರುತ್ತೆ. ಮೈನಸ್ ಗುಣಿಸು ಮೈನಸ್ ಪ್ಲಸ್ 493. ಇನ್ನು H1 ನೋಡಿ, -57 ಗುಣಿಸು -19 ಪ್ಲಸ್ 57. ಇಲ್ಲಿ 57 19 1083 ಬರುತ್ತೆ. ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್, ಹಾಗೆ ಎಷ್ಟನ್ನು ಕೂಡಿಸ್ಬೇಕು? ಇಲ್ಲಿ +57 ಕೂಡಿಸ್ಬೇಕು. ಕೂಡಿಸಿದಾಗ 1140 ಉತ್ತರ ಬರುತ್ತೆ. ಆರನೇದು, ಒಂದು ನಿರ್ದಿಷ್ಟ ಹಿಮಗಟ್ಟಿಸುವ ಪ್ರಕ್ರಿಯೆಯಲ್ಲಿ ಪ್ರತಿ ಗಂಟೆಗೆ 5 ಡಿಗ್ರಿ ಸೆಲ್ಸಿಯಸ್ ದರದಲ್ಲಿ ಒಂದು ಕೊಠಡಿಯ ಉಷ್ಣತೆಯನ್ನು 40 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಗೊಳಿಸಲಾಗಿದೆ. ಈ ಪ್ರಕ್ರಿಯೆ ಆರಂಭಿಸಿದ 10 ಗಂಟೆಯ ನಂತರ ಕೊಠಡಿಯ ಉಷ್ಣತೆ ಎಷ್ಟು? ನೋಡಿ, ಹಿಮಗಟ್ಟಿಸುವ ಪ್ರಕ್ರಿಯೆಯಲ್ಲಿ ಪ್ರತಿ 5 ಗಂಟೆಗೆ 5 ಡಿಗ್ರಿ ಸೆಲ್ಸಿಯಸ್ ದರದಲ್ಲಿ ಉಷ್ಣತೆಯನ್ನು ಕಡಿಮೆಗೊಳಿಸ್ತಾ ಇದ್ದಾರೆ. ಅಂದರೆ -5 ಡಿಗ್ರಿ ಸೆಲ್ಸಿಯಸ್ ಅಂತ ತಿಳ್ಕೊಳ್ಳುವ. ಆವಾಗ ಈ ಪ್ರಕ್ರಿಯೆ ಆರಂಭಿಸಿದ 10 ಗಂಟೆಯ ನಂತರ ಎಷ್ಟು ಡಿಗ್ರಿ ಆಗುತ್ತೆ ನೋಡುವ. 5 10 50 ಡಿಗ್ರಿ ಸೆಲ್ಸಿಯಸ್
ಮೈನಸ್ ಗುಣಿಸು ಪ್ಲಸ್ ಸಮ ಮೈನಸ್ ಆಗುತ್ತೆ. ಉತ್ತರ ಎಷ್ಟು ಬಂತು? -50 ಡಿಗ್ರಿ ಸೆಲ್ಸಿಯಸ್ ಬಂತು. ಅಲ್ಲಿ ಕೇಳ್ತಾ ಇದ್ದಾರೆ, ಒಂದು ಕೊಠಡಿಯ ಉಷ್ಣತೆಯನ್ನು 40 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಗೊಳಿಸಲಾಗಿದೆ. ಎಷ್ಟು ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಗೊಳಿಸಲಾಗಿದೆ? 40 ಡಿಗ್ರಿ ಪ್ಲಸ್ 40 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಗೊಳಿಸಲಾಗಿದೆ. ಹಾಗಾಗಿ ಇದನ್ನು ಕಳೆಯುವ. ಎಷ್ಟು ಬಂತು? 10 ಉತ್ತರ ಬಂತು. ಚಿಹ್ನೆ ದೊಡ್ಡ ಅಂಕಿಯ ಚಿಹ್ನೆ ಮೈನಸ್ ಆಗಿದೆ. ಕೊಠಡಿಯ ಉಷ್ಣತೆ ಎಷ್ಟು ಬಂತು ನಮಗೆ? -10 ಡಿಗ್ರಿ ಸೆಲ್ಸಿಯಸ್ ಬಂತು. ತರಗತಿ ಪರೀಕ್ಷೆಯೊಂದರಲ್ಲಿ ಇರುವ 10 ಪ್ರಶ್ನೆಗಳಲ್ಲಿ ಸರಿ ಉತ್ತರಕ್ಕೆ 5 ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ -2 ಅಂಕ ಹಾಗೂ ಪ್ರಯತ್ನಿಸಿದ ಪ್ರಶ್ನೆಗಳಿಗೆ 0 ಅಂಕವನ್ನು ನಿಗದಿಪಡಿಸಲಾಯಿತು. ಸರಿ ಉತ್ತರಕ್ಕೆ ಎಷ್ಟು? 5 ಅಂಕ, ತಪ್ಪು ಉತ್ತರಕ್ಕೆ -2 ಅಂಕ. ಮೋಹನ್ 4 ಸರಿ ಉತ್ತರ ಮತ್ತು 6 ತಪ್ಪುತ್ತರಗಳನ್ನು ಬರೆದರೆ ಆತನ ಅಂಕಗಳಿಗೆ ಎಷ್ಟು? 4 ಸರಿ ಉತ್ತರ ಕೊಡ್ತಾನಲ್ವಾ, 4 5 ಎಷ್ಟಾಯ್ತು? 20 ಆಯ್ತು. ಆ ನಂತರ ತಪ್ಪುತ್ತರ ಎಷ್ಟು ಕೊಡ್ತಾನೆ ಅವನು? 6 ತಪ್ಪುತ್ತರ ಕೊಡ್ತಾನೆ. ಒಂದು ತಪ್ಪುತ್ರಕ್ಕೆ ಎಷ್ಟು ಅಂಕ ನಿಗದಿ ಆಗುತ್ತೆ? -2 ಅಂಕ. 6 2 12 -12 ಅಂಕ ಆಯಿತು. ಇಲ್ಲಿ 20ರಲ್ಲಿ -12 ಕಳೆದಾಗ ಉತ್ತರ ಎಷ್ಟು ಬರುತ್ತೆ? 8. ಅವನ ಅಂಕಗಳಿಗೆ ಎಷ್ಟು? 8 ಅಂಕ. ಇನ್ನು ರೇಷ್ಮಾ ನೋಡಿ, 4 ತಪ್ಪು ಉತ್ತರಗಳನ್ನು ಬರೆದರೆ ಇಲ್ಲಿ ಎಷ್ಟು ಸರಿ ಉತ್ತರ ಇದೆ? 5 ಸರಿ ಉತ್ತರ ಇದೆ. ಅಂದರೆ 5 5 25 ಸರಿ ಉತ್ತರ. ಆದರೆ ಎಷ್ಟು ತಪ್ಪುತ್ರ? 4 ತಪ್ಪುತ್ರ ಅಲ್ವಾ. ಹಾಗಾಗಿ 4 ಗುಣಿಸು -2 ಎಷ್ಟಾಯಿತು? -8 ಆಯಿತು. ಹಾಗಾದರೆ ಆಕೆಯ ಅಂಕಗಳಿಕೆ ಎಷ್ಟು? 25ರಲ್ಲಿ -8 ಕಳೆಯುವ. ಆಕೆ ಗಳಿಸಿದ ಅಂಕ 17. ಹೀನಾ ಪ್ರಯತ್ನಿಸಿದ 7 ಪ್ರಶ್ನೆಗಳಲ್ಲಿ 2 ಸರಿ ಉತ್ತರ ಮತ್ತು 5 ತಪ್ಪುತ್ತರಗಳಿದ್ದವು. ಅವಳ ಅಂಕಗಳಿಕೆ ಎಷ್ಟು? ಅವಳು 7 ಪ್ರಶ್ನೆಗಳಲ್ಲಿ 2 ಸರಿ ಉತ್ತರ ಅಂದರೆ 2 5 10 ಸರಿ ಉತ್ತರ ಕೊಡ್ತಾಳೆ. ಹಾಗೆ 5 ತಪ್ಪುತ್ತರ. ಪುನಃ ನೋಡಿ, 5 ಗುಣಿಸು -2 ಎಷ್ಟು ಬಂತು ಉತ್ತರ? -10. ಅವಳ ಬಳಿ ಇದ್ದಂಥ ಅಂಕ ಎಷ್ಟು? +10ರಿಂದ -10 ಕಳೆದಾಗ 0. ಹಾಗಾದರೆ ಹೀನಾಳ ಅಂಕಗಳಿಕೆ 0. 8ನೇದು, ಒಂದು ಸಿಮೆಂಟ್ ಕಾರ್ಖಾನೆಯು ಬಿಳಿ ಸಿಮೆಂಟಿನ ಪ್ರತಿ ಚೀಲದ ಮೇಲೆ ₹8 ಲಾಭ ಮತ್ತು ಬೂದು ಸಿಮೆಂಟಿನ ಪ್ರತಿ ಚೀಲದ ಮೇಲೆ ₹5 ನಷ್ಟ ಗಳಿಸುತ್ತದೆ. A1 ನೋಡಿ, ಒಂದು ತಿಂಗಳಲ್ಲಿ ಕಾರ್ಖಾನೆಯು 3,000 ಬಿಳಿ ಸಿಮೆಂಟು ಚೀಲಗಳು ಮತ್ತು 5,000 ಬೂದು ಸಿಮೆಂಟು ಚೀಲಗಳನ್ನು ಮಾರುತ್ತದೆ. ಅದರ ಲಾಭ ಅಥವಾ ನಷ್ಟ ಎಷ್ಟು? ಒಂದು ತಿಂಗಳಿನಲ್ಲಿ ಕಾರ್ಖಾನೆ ಎಷ್ಟು ಬಿಳಿ ಸಿಮೆಂಟ್ ಚೀಲವನ್ನು ಮಾರುತ್ತೆ? 3,000 ಬಿಳಿ ಸಿಮೆಂಟ್ ಚೀಲವನ್ನು ಮಾರುತ್ತೆ. ಇನ್ನು ಬೂದು ಬಣ್ಣದ ಸಿಮೆಂಟ್ ಚೀಲವನ್ನು ಎಷ್ಟು ಮಾರುತ್ತೆ? 5,000 ಚೀಲಗಳನ್ನು ಮಾರುತ್ತೆ. ಇಲ್ಲಿ ಬಿಳಿ ಸಿಮೆಂಟ್ ಚೀಲದ ಪ್ರತಿ ಚೀಲದ ಮೇಲೆ ಎಷ್ಟು ಲಾಭ ಸಿಗುತ್ತೆ? ₹8 ಲಾಭ ಸಿಗುತ್ತೆ. ಹಾಗೆ ಬೂದು ಬಣ್ಣದ ಈ ಚೀಲದ ಮೇಲೆ ಎಷ್ಟು ನಷ್ಟ ಸಿಗುತ್ತೆ? ಪ್ರತಿ ಚೀಲದ ಮೇಲೆ ₹5 ನಷ್ಟ ಸಿಗುತ್ತೆ. ನೋಡಿ, 8 3 24, 3 0 ಹಾಗೆ ಬರೆಯುವ. ಎಷ್ಟಾಯಿತು? 24,000 ಆಯಿತು. ಇಲ್ಲಿ 5 5 25, 3 0 ಹಾಗೆ ಬರೆಯುವ. 25,000 ಆಯಿತು. ನಾವೇನನ್ನು ಕಂಡುಹಿಡಬೇಕು? ಲಾಭ ಆಯಿತಾ ಅಥವಾ ನಷ್ಟ ಆಯಿತಾ? ನೋಡಿ, ಇದು ನಷ್ಟವನ್ನು ಪ್ರತಿನಿಧಿಸ್ತದೆ, ಇದು ಲಾಭವನ್ನು ಪ್ರತಿನಿಧಿಸ್ತದೆ. ಹಾಗಾದರೆ ನಷ್ಟ ಹೆಚ್ಚಾಯ್ತಾ ಲಾಭ ಹೆಚ್ಚಾಯ್ತಾ ಮಕ್ಕಳೇ? ತಿಂಗಳಲ್ಲಿ ಕಾರ್ಖಾನೆಗೆ ನಷ್ಟ ಆಯಿತು ಅಲ್ವಾ? ಎಷ್ಟು ನಷ್ಟ ಆಯಿತು? 25,000ದಿಂದ 24,000ವನ್ನು ಕಳೆದಾಗ ನಮಗೆ ₹1,000 ನಷ್ಟ ಆಯಿತು. ಬಿ ನೋಡಿ, 6,400 ಬೂದು ಸಿಮೆಂಟ್ ಚೀಲಗಳನ್ನು ಮಾರಿದರೆ ಲಾಭ ಅಥವಾ ನಷ್ಟ ಆಗದಂತೆ ಮಾರಬೇಕಾದ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ ಎಷ್ಟು? ಯಾವುದೇ ರೀತಿಯ ಲಾಭ ಮತ್ತು ನಷ್ಟಗಳು ಆಗಬಾರ್ದು. ಆ ರೀತಿಯಲ್ಲಿ ನಾವೀಗ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆಯನ್ನು ಸೆಟ್ ಮಾಡುವ. 6,400 ಬೂದು ಸಿಮೆಂಟ್ ಚೀಲವನ್ನು ಮಾರ್ತಾರೆ. ಇದು ಬೂದು ಸಿಮೆಂಟ್ ಚೀಲ ಅಂದರೆ ಏನಾಗುತ್ತೆ ನಮಗೆ? ನಷ್ಟ. ಎಷ್ಟು ರೂಪಾಯಿ ನಷ್ಟದಲ್ಲಿ? ₹5 ನಷ್ಟದಲ್ಲಿ. 5 0 0, 5 × 0 0, 5 4 20ಕ್ಕೆ 0, 2 5 6 30, 32 ಎಷ್ಟಾಯಿತು? 32,000 ಸಿಗತ್ತೆ. ಹಾಗೆಯೇ ಇಲ್ಲಿ ನಮ್ಗೆ ಲಾಭನೂ ಆಗಬಾರ್ದು ನಷ್ಟನೂ ಆಗಬಾರ್ದು, ಒಂದೇ ತೆರನಾಗಿರಬೇಕಾದ್ರೆ ನಾವಲ್ಲಿ ಬಿಳಿ ಸಿಮೆಂಟ್ನ ಚೀಲವನ್ನು ಎಷ್ಟು ಮಾರಿದ್ರೆ ಸರಿಯಾಗತ್ತೆ ಅನ್ನೋದನ್ನು ನೋಡಬೇಕು. 32,000 ಇದೇ ಹಣದಲ್ಲಿಯೇ ನಾವು ಎಷ್ಟು ಬಿಳಿ ಸಿಮೆಂಟ್ ಚೀಲವನ್ನು ಮಾರಬಹುದು ನೋಡುವ. ಒಂದು ಬಿಳಿ ಸಿಮೆಂಟ್ ಚೀಲವನ್ನು ಮಾರಿದಾಗ ಎಷ್ಟು ರೂಪಾಯಿ ಲಾಭ ಸಿಗುತ್ತೆ ನಮಗೆ? ₹8 ಲಾಭ ಸಿಗುತ್ತೆ. ಈಗ 8 ಭಾಗಿಸು 32,000. 8 ಎಷ್ಟಲಿ 32, 8 4 32, 3 ಸೊನ್ನೆಗಳನ್ನು ಹಾಗೆ ಬರ್ಕೊಡುವ. ಹಾಗಾದರೆ 8 4,000 32,000 ಶೇಷ 0. ಹಾಗಾದರೆ ನಮಗಿಲ್ಲಿ ಲಾಭನೂ ಆಗಬಾರ್ದು ನಷ್ಟನೂ ಆಗಬಾರ್ದು. ಹಾಗಾಗಿ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ ಎಷ್ಟು? 4,000 ಚೀಲಗಳನ್ನು ಮಾರಿದಾಗ ಇಲ್ಲಿ ನಮಗೆ 32,000 ಸಿಗತ್ತೆ. ಇಲ್ಲಿ 6,400 ಬೂದು ಬಣ್ಣದ ಸಿಮೆಂಟ್ ಚೀಲವನ್ನು ಮಾರಿದಾಗಲೂ ನಮಗೆ 32,000ನೇ ಹಣ ಸಿಗತ್ತೆ. ಹಾಗಾಗಿ 2 ಈಕ್ವಲ್ ಆಯಿತು. ಯಾವುದೇ ಲಾಭನೂ ಆಗಲಿಲ್ಲ ನಷ್ಟನೂ ಆಗಲಿಲ್ಲ. 9ನೇದು, ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ಖಾಲಿ ಸ್ಥಳಗಳನ್ನು ಪೂರ್ಣಾಂಕಗಳಿಂದ ಬದಲಿಸಿ. -3 ಗುಣಿಸು ಎಷ್ಟು ಮಾಡಿದಾಗ ನಮ್ಗೆ 27 ಉತ್ತರ ಬರುತ್ತೆ? -3 ಎಷ್ಟಲ 27, 3 9 27, -3 ಗುಣಿಸು -9 ಸಮ +27, ಮೈನಸ್ ಗುಣಿಸು ಮೈನಸ್ ಪ್ಲಸ್. B1 ನೋಡಿ, 5 ಗುಣಿಸು
5 ಎಷ್ಟಲ 35, 5 7ಲ 35, ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಇಲ್ಲಿ ಉತ್ತರ ಮೈನಸ್ ಬರಬೇಕು, ಹಾಗಾಗಿ -7. ಯಾವ ಸಂಖ್ಯೆನ 8ರಿಂದ ಗುಣಿಸಿದಾಗ ನಮ್ಗೆ 56 ಉತ್ತರ ಸಿಗುತ್ತೆ. 8 ಎಷ್ಟಲ 56, 8 7ಲ 56, ಉತ್ತರ ಎಷ್ಟು ಸಿಗಬೇಕು ನಮಗೆ? ಮೈನಸ್ ಸಿಗಬೇಕು. ಆಲ್ರೆಡಿ ಇಲ್ಲೊಂದು ಮೈನಸ್ ಇದೆ, ಹಾಗಾಗಿ +7. ಇನ್ನು D1 ನೋಡಿ, 12ಲ 132, 11 12ಲ 132, ಇಲ್ಲಿ ಪ್ಲಸ್ 132 ಇದೆ, ಇಲ್ಲಿ ಆಲ್ರೆಡಿ ಒಂದಕ್ಕೆ ಮೈನಸ್ ಹಾಕಿದ್ದಾರೆ, ಮತ್ತೊಂದಕ್ಕೂ ಮೈನಸ್ ಚಿಹ್ನೆನ ಹಾಕುವ. -11 ಗುಣಿಸು -12 ಸಮ +132. ಇದಿಷ್ಟು 1.3ರ ಅಭ್ಯಾಸ ಲೆಕ್ಕಗಳು.